ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಜಲಮಂಡಳಿ ವಿರುದ್ಧ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ತೇಲ್ತಾ ಇದ್ದ ಮೃತದೇಹವನ್ನ ಕಂಡು ಪೋಷಕರು ಶಾಕ್ ಆಗಿದ್ದಾರೆ. ಜಲಮಂಡಳಿ ಚೇಂಬರ್ನಲ್ಲಿ ತೇಲುತ್ತಿದ್ದ ಮೃತದೇಹದ ವಾಸನೆ ಬಗ್ಗೆ ಪರಿಶೀಲಿಸಿದಾಗ ಮೃತದೇಹ ಪತ್ತೆಯಾಗಿರೋದು ಕನ್ಫರ್ಮ್ ಆಗಿದೆ. ಈಗ ಕುಟುಂಬಸ್ಥರ ಆಕ್ರೋಶ ಜಲಮಂಡಳಿಯ ವಿರುದ್ಧ. ಕಾಮಗಾರಿ ಸ್ಥಳದಲ್ಲಿ ದುರ್ವಾಸನೆ ಬರುತ್ತೆ. ಕಾಣೆಯಾಗಿದ್ದ ಬಾಲಕನಿಗೆ ಆ ಕುಟುಂಬ ಹುಡುಕಾಡ್ತಾ ಇತ್ತು. ದುರ್ವಾಸನೆ ಬಂದು ಡೌಟ್ ಬಂದು ಅದನ್ನ ಪರಿಶೀಲನೆ ಮಾಡಿದಾಗ ಅಲ್ಲಿ ಆ ಡೆಡ್ ಬಾಡಿ ತೇಲ್ತಾ ಇರುವಂಥದ್ದು ಕಾಣಿಸುತ್ತೆ. ಕುಟುಂಬಸ್ಥರ ಆಕ್ರಂದನ ಒಂದು ಕಡೆ ಮುಗಿಲು ಮುಟ್ಟಿದ್ರೆ, ಮತ್ತೊಂದು ಕಡೆ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ತೇಲುತ್ತಿದ್ದ ಮೃತದೇಹವನ್ನ ಕಂಡು ಪೋಷಕರು ಶಾಕ್ಗೆ ಒಳಗಾಗಿದ್ದಾರೆ. ಫೋಟೋದಲ್ಲಿ ನೋಡ್ತಾ ಇದ್ದೀವಿ, ಈ ಬಾಲಕ ಕಾಣೆಯಾಗಿದ್ದ ಕಳೆದ 3 ದಿನಗಳ ಹಿಂದೆ ಕಾಣೆಯಾಗಿದ್ದಂತಹ ಬಾಲಕ ಈತ. ಕನಕಪುರ ರಸ್ತೆಯ ಪೈಪ್ಲೈನ್ನಲ್ಲಿ ಈ ಒಂದು ಘಟನೆ ನಡೆದಿದೆ. ಆ ಪೈಪ್ಲೈನ್ ಚೇಂಬರ್ಗೆ ಬಿದ್ದು 9ನೇ ತರಗತಿಯ ಪ್ರೀತಮ್ ಸಾವನ್ನಪ್ಪಿದ್ದ. ಆ ಪ್ರೀತಮ್ನ ಫೋಟೋ ನಮ್ಮ ಸ್ಕ್ರೀನ್ನಲ್ಲಿ ನೋಡ್ತಾ ಇತ್ತು. ಚೇಂಬರ್ಗೆ ಬಿದ್ದು ಬಾಲಕ ಸಾವನ್ನಪ್ಪಿರುವಂತಹ ವಿಚಾರ ಒಂದು ಕಡೆ ಆದ್ರೆ, ಜಲಮಂಡಳಿ ಕಾಮಗಾರಿ ಅಲ್ಲಿ ನಡೆಸ್ತಾ ಇತ್ತು. ಕಾಮಗಾರಿ ನಡೀತಾ ಇದ್ರು ಕೂಡ ಈ ಬಗ್ಗೆ ಗಮನ ಕೊಟ್ಟಿಲ್ಲ, ಅಂದ್ರೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಕಾಮಗಾರಿಯಲ್ಲಿ ಅಂತ ಆ ಬಾಲಕನ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಕೂಡ ದುರ್ವಾಸನೆ ಬಂದು ಪರಿಶೀಲನೆ ಮಾಡಿದಾಗ, ಡೌಟ್ನಲ್ಲಿ ನೋಡಿದಾಗ ಗೊತ್ತಾಗಿದೆ ಅಲ್ಲಿ ಡೆಡ್ ಬಾಡಿ ಇರುವಂಥದ್ದು. ಕಳೆದ 3 ದಿನಗಳ ಹಿಂದೆ ಕಾಣೆಯಾಗಿದ್ದಂಥ ಬಾಲಕ ಈತ ಪ್ರೀತಮ್. ಆ ಹುಡುಗನ ಹೆಸರು. ಕನಕಪುರ ರಸ್ತೆಯ ಪೈಪ್ಲೈನ್ನಲ್ಲಿ ಈ ಘಟನೆ ಸಂಭವಿಸಿದೆ. ಜಲಮಂಡಳಿ ತೆಗೆದಿದ್ದಂಥ ಚೇಂಬರ್ಗೆ ಬಿದ್ದು 9ನೇ ತರಗತಿ ಓದ್ತಾ ಇದ್ದಂಥ ಪ್ರೀತಮ್ ಸಾವನ್ನಪ್ಪಿದೆ. ಕಳೆದ 3 ದಿನಗಳ ಹಿಂದೆ ನಡೆದಂತಹ ಘಟನೆ ಇದು. ಜಲಮಂಡಳಿಯ ಎಡವಟ್ಟಿದು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆ ಬಾಲಕನ ಪೋಷಕರು, ಕುಟುಂಬಸ್ಥರು. ಆ ನೀರಲ್ಲೇ ತೇಲ್ತಾ ಇತ್ತು ಡೆಡ್ ಬಾಡಿ. 3 ದಿನ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಿಕ್ಕಾಪಟ್ಟೆ ಕೆಟ್ಟದಾಗ ವಾಸನೆ ಬರ್ತಾ ಇತ್ತು. ಅಲ್ಲಿ ಹೋಗಿ ನೋಡಿದಾಗ, ಪರಿಶೀಲನೆ ಮಾಡಿದಾಗ ಡೆಡ್ ಬಾಡಿ ಇರೋದು ಕೂಡ ಕನ್ಫರ್ಮ್ ಆಗಿದೆ. ಜಲಮಂಡಳಿ ಕಾಮಗಾರಿ ನಿಧಾನಗತಿಯಲ್ಲಿ, ನಿರ್ಲಕ್ಷ್ಯದ ರೀತಿಯಲ್ಲಿ ನಡೀತಾ ಇರೋದು ಇದಕ್ಕೆ ಕಾರಣ, ಬಾಲಕ ಬಲಿಯಾಗುವುದಕ್ಕೆ ಕಾರಣ ಅಂತ ಆ ಬಾಲಕನ ಕುಟುಂಬಸ್ಥರು ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಜಲಮಂಡಳಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕುಟುಂಬಸ್ಥರ ಆಕ್ರಂದನ ಸಹಜವಾಗಿ ಹೇಳುತ್ತಿರದಾಗಿದೆ. ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. ತೇಲ್ತಾ ಇದ್ದಂತಹ ಆ ಬಾಲಕನ ಮೃತದೇಹವನ್ನ ಕಂಡು ಪೋಷಕರು ಶಾಕ್ ಆಗಿದ್ದಾರೆ. ಜಲಮಂಡಳಿಯ ಚೇಂಬರ್ನಲ್ಲಿ ಈ ಮೃತದೇಹ ತೇಲ್ತಾ ಇತ್ತು. ಇದನ್ನು ನೋಡಿ ಪೋಷಕರು ಸಹಜವಾಗಿ ಶಾಕ್ಗೆ ಒಳಗಾಗಿದ್ರು. 3 ದಿನಗಳ ಹಿಂದೆ ಈ ಘಟನೆ ನಡೆದಿರೋದು. ಯಾಕಂದ್ರೆ ಆ ಬಾಲಕ 3 ದಿನಗಳ ಹಿಂದೆನೇ ಕಾಣೆಯಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಸಂಪರ್ಕದಲ್ಲಿದ್ದಾರೆ. ಪ್ರಗತಿ, ಪ್ರೀತಮ್ ಅನ್ನುವಂಥ ಹುಡುಗನ ದಾರುಣ ಸಾವಿನ ಘಟನೆಯನ್ನ ನೋಡ್ತಾ ಇದ್ವಿ ನಾವು. ಕುಟುಂಬಸ್ಥರು ಏನ್ ಹೇಳ್ತಾ ಇದ್ದಾರೆ? ಏನಾದ್ರೂ ಆರೋಪಗಳನ್ನ ಮಾಡ್ತಾ ಇದ್ದಾರಾ, ಅಥವಾ ಅಚಾನಕ್ ಆಗಿ ಏನಾದ್ರೂ ಬಿದ್ದು ಆಗಿರುವಂತಹ ಘಟನೆನಾ ಇದು? ಏನ್ ಡೀಟೇಲ್ಸ್ ಇದೆ ಟೋಟಲಿ? ಅರುಣ್, ಕುಟುಂಬಸ್ಥರು ಮಾಡ್ತಾ ಇರೋದು ನೇರವಾಗಿ ಜಲಮಂಡಳಿಯ ವಿರುದ್ಧವೇ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಕಳೆದ 3 ದಿನದ ಹಿಂದೆ ಈ ಪ್ರೀತಮ್ ಅನ್ನುವಂತಹ ಹುಡುಗ ಮಿಸ್ ಆಗಿರ್ತಾನೆ. ಆತ 9ನೇ ತರಗತಿ ಓದ್ತಾ ಇರ್ತಾನೆ. ಆತ ಎಲ್ಲಿ ಹೋದ, ಯಾರ ಜೊತೆ ಹೋದ, ಯಾವ ಇನ್ಫಾರ್ಮೇಶನ್ ಕೂಡ ಕುಟುಂಬಸ್ಥರಿಗೆ ಇರೋದಿಲ್ಲ. ಅವರು ಸ್ಥಳೀಯ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಡ್ತಾರೆ. ಜೊತೆಗೆ ಆತನನ್ನು ಹುಡುಕುವಂತಹ ಕೆಲಸವನ್ನು ಕೂಡ ನಿರಂತರವಾಗಿ ಮಾಡ್ತಾ ಇರ್ತಾರೆ. ಈ ಕಾಮಗಾರಿ ಆಗ್ತಾ ಇದ್ದಂತಹ ಜಾಗದಲ್ಲಿ ಸಂಪೂರ್ಣವಾಗಿ ಸ್ಮೆಲ್ ಬರ್ತಾ ಇತ್ತು ಅಂತ ಅಕ್ಕಪಕ್ಕದಲ್ಲಿದ್ದಂತಹ ನಿವಾಸಿಗಳೇ ಹೇಳ್ತಾರಂತೆ. ಅದು ಕೂಡ ಇವ್ರ ಮನೆ ಹತ್ರ ಇರುವಂತಹ ಜಾಗನೇ. ಆ ಜಾಗಕ್ಕೆ ಹೋಗಿ ನೋಡಿದಾಗ ಕುಟುಂಬಸ್ಥರಿಗೆ ಒಂದು ದೊಡ್ಡ ಶಾಕ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಡೆಡ್ ಬಾಡಿ, ಆತ 9ನೇ ತರಗತಿ ಹುಡುಗ ಏನಿರ್ತಾನೆ ಆತ ತೇಲ್ತಾ ಇರುವಂತಹ ದೃಶ್ಯ ಅವರಿಗೆ ಕಣ್ಣಿಗೆ ರಾಚುತ್ತೆ. ಅದನ್ನು ನೋಡಿ ಅವರು ಒಂದು ಸಲ ಶಾಕ್ ಆಗಿ ಕುಸಿದು ಬೀಳ್ತಾರೆ. ಅದಾದ್ಮೇಲೆ ಅವರ ರಿಲೇಟಿವ್ಸ್ ಎಲ್ಲ ಬಂದು ಆ ಘಟನೆ ಬಗ್ಗೆ ನೋಡಿದಾಗ ಅವರೆಲ್ಲರಿಗೂ ಕೂಡ ಅಲ್ಲಿ ಡೆಡ್ ಬಾಡಿ ತೇಲ್ತಾ ಇರೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದು ಇದೇ ಪ್ರೀತಮ್ ಅನ್ನುವಂತಹ ಹುಡುಗ ಅನ್ನೋದು ಕೂಡ ಸ್ಪಷ್ಟ ಆಗುತ್ತೆ. ಅವರ ಆರೋಪ ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿ ನೀವು ಒಂದು ಗಮನಿಸ್ತಾ ಇರ್ಬೋದು ದೃಶ್ಯದಲ್ಲಿ, ಒಂದು ಚೇಂಬರ್ ತರ ಇದೆ, ಅಂದ್ರೆ ಒಂದು ಸಂಪ್ ತರ ಏನ್ ಕಾಣಿಸುತ್ತೆ, ಅಲ್ಲಿ ಯಾವುದೇ ರೀತಿಯಾಗಿ ಕ್ಲೋಸ್ ಮಾಡ್ಲಿಲ್ಲ. ಕಳೆದ ಸಾಕಷ್ಟು ದಿನಗಳಿಂದಲೂ ಕೂಡ ಅದು ಓಪನ್ ಆಗೇ ಇತ್ತು. ಇವನ್ ನಡ್ಕೊಂಡು ಹೋಗುವಾಗ ಬಿದ್ನೋ ಅಥವಾ ಅಲ್ಲಿ ಹೇಗ್ ಬಿದ್ದ ಅದ್ರ ಬಗ್ಗೆ ಯಾರು ಕೂಡ ಆ ಪ್ರತ್ಯಕ್ಷದರ್ಶಿಗಳಿಲ್ಲ. ಬಟ್ ಅದನ್ನ ಕ್ಲೋಸ್ ಮಾಡಬಹುದಾಗಿತ್ತು. ಸಾಕಷ್ಟು ಜನ ಆ ಭಾಗದಲ್ಲಿ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಎಡವಿದ್ದು ಉಂಟು. ಆದ್ರೆ ಈಗ ಒಂದು ಸಾವೇ ಆಗಿದೆ. ಇದಕ್ಕೆ ನೇರವಾಗಿ ಅಧಿಕಾರಿ ಜಲಮಂಡಳಿಯ ನಿರ್ಲಕ್ಷ್ಯ ಕಾರಣ ಅನ್ನುವಂತಹದ್ದು ಕುಟುಂಬಸ್ಥರ ಒಂದು ಗಂಭೀರವಾದಂತಹ ಆರೋಪ. ಎಲ್ಲದಕ್ಕಿಂತ ಜಾಸ್ತಿ
3 ದಿನದಿಂದ ಹುಡುಕಾಟ ನಡೆಸ್ತಾ ಇದ್ದವ್ರಿಗೆ ಈಗ ಮೃತದೇಹವಾಗಿ ಆ ಬಾಲಕ ಸಿಕ್ಕಿರುವಂತದ್ದು ನಿಜಕ್ಕೂ ಕೂಡ ನೋವಿನ ಸಂಗತಿ ಯಾರು. ಓಕೆ ಪ್ರಗತಿ, ಇನ್ನೊಂದು ವಿಚಾರ, ಸಹಜವಾಗಿ ಇಂಥದ್ದೊಂದು ಅನುಮಾನ ಬಂದೇ ಬರುತ್ತೆ. ಅದು ಕುಡಿಯೋ ನೀರಿನ ಪೈಪ್ಲೈನ್ ಕಾಮಗಾರಿಯಲ್ಲಿ ನಡೀತಾ ಇದ್ದದ್ದು. ಸೊ ಅದೇ ಚೇಂಬರ್ಗೆ ಈ ಬಾಲಕ ಬಿದ್ದು ಮೃತಪಟ್ಟಿರುವಂಥದ್ದು ಕಳೆದ 3 ದಿನಗಳ ಹಿಂದೆ ಆಗಿದೆ. ಡೆಡ್ ಬಾಡಿ ಕೂಡ ಸಿಕ್ಕಾಪಟ್ಟೆ ವಾಸನೆ ಬರ್ತಾ ಇತ್ತು, ಈ ರೀತಿಯಾದಂಥ ಮಾಹಿತಿಗಳು ಬರ್ತಾ ಇದೆ. ಸೊ ಹಾಗಾಗಿ ಕುಡಿಯೋ ನೀರಿನ ಆ ಒಂದು ಚೇಂಬರ್ ಆಗಿರೋದ್ರಿಂದ, ಕಾಮಗಾರಿ ನಡೀತಾ ಇರೋದ್ರಿಂದ ಏನಾದರೂ ಮಿಕ್ಸ್ ಆಗಿರುವಂಥ ಸಾಧ್ಯತೆಗಳು, ಆ ಬಗ್ಗೆ ಏನಾದರೂ ಡೌಟ್ಸ್, ಏನಾದರೂ ಮಾಹಿತಿ ಇದೆಯಾ? ಸಹಜವಾಗಿ ಈ ವಿಚಾರವನ್ನ ಅಲ್ಲಿರುವಂತಹ ಸುತ್ತಲಿರುವಂತಹ ಜನರು ಕೂಡ ಇದೇ ಆತಂಕವನ್ನ ಹೊರ ಹಾಕ್ತಾ ಇದ್ರು. ಆದ್ರೆ ಜಲಮಂಡಳಿಯನ್ನ ಸಂಪರ್ಕ ಮಾಡಿದಂತಹ ಸಂದರ್ಭದಲ್ಲಿ ಅದು ಎಲ್ಲಿಗೆ ಕನೆಕ್ಷನ್ ಆಗುತ್ತೆ, ಅಂದ್ರೆ ಆ ಪೈಪ್ಲೈನ್ ಕಾಮಗಾರಿ ಎಲ್ಲಿಗೆ ನಡೀತಾ ಇತ್ತು, ಆ ಭಾಗದಲ್ಲಿ ಹೊಸದಾಗಿ ಪೈಪ್ಲೈನ್ ಹಾಕಿದಾರ ಅಂದ್ರೆ ಅದು ನೋಡಿದ್ರೆ ಆ ಸ್ಲ್ಯಾಬ್ಸ್ ನೆಲ್ಲ ಗಮನಿಸಿದ್ರೆ ಅದು ಹೊಸದಾಗಿ ಹಾಕಿರೋ ತರ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಅಲ್ಲಿಂದ ನೀರು ಯಾರಿಗೂ ಕೂಡ ಸರಬರಾಜು ಆದಂಗೆ ಕಾಣಿಸ್ತಾ ಇಲ್ಲ ಮೇಲ್ನೋಟಕ್ಕೆ. ಬಟ್ ಜಲಮಂಡಳಿಯನ್ನ ಸಂಪರ್ಕ ಮಾಡಿದಾಗ್ಲೂ ಕೂಡ ಅವ್ರ ಬಳಿಯೂ ಕೂಡ ಸ್ಪಷ್ಟವಾದಂತಹ ಉತ್ತರ ಇಲ್ಲ. ಇದಕ್ಕೆ ಆದಷ್ಟು ಶೀಘ್ರವಾಗಿ ನಾವು ಕೂಡ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಕೊಡ್ತೀವಿ ಅನ್ನುವಂತಹ ಉತ್ತರವನ್ನು ಅವ್ರು ಕೊಟ್ಟಿರೋದು. ಸೊ ಇದು ಪ್ರಾಥಮಿಕ ಮಾಹಿತಿ ಸದ್ಯ ಇರುವಂತದ್ದು. ಅರುಣ್, ಪ್ರಗತಿ, ಇದು ನಿರ್ಜನ ಪ್ರದೇಶ ಆಗಿರುವಂತದ ಅಥವಾ ಜನನಿಬಿಡ ಪ್ರದೇಶನ, ಅಕ್ಕಪಕ್ಕ ಮನೆಗಳಿದ್ದಾವ, ಏನಾದರೂ CCTV ಫುಟೇಜಸ್ ಆ ಥರದ್ದು ಏನಾದರೂ ಸಿಗುವಂತಹ ಸಾಧ್ಯತೆಗಳಿದೆಯಾ? ಸದ್ಯ ಅಲ್ಲಿ ಒಂದಷ್ಟು ಮನೆಗಳು ಇದಾವೆ, ಜೊತೆಗೆ ರಸ್ತೆಯಲ್ಲಿ ಸಿಕ್ಕಾಪಟ್ಟೆ ವಾಹನಗಳು ಕೂಡ ಓಡಾಡ್ತಾ ಇರುತ್ತೆ. ಸೊ ಹಾಗಾಗಿ CCTVಯನ್ನು ಕೂಡ ಟ್ರ್ಯಾಕ್ ಮಾಡುವಂತಹ ಸಾಧ್ಯತೆ ಇದೆ. ಬಟ್ ಇದುವರೆಗೂ ಕೂಡ ಅಲ್ಲಿರುವಂತಹ ಅನೇಕ ಕ್ಯಾಮ್ರಾಗಳನ್ನ ಚೆಕ್ ಮಾಡಿಯೇ ಪೋಷಕರು ಈ ಭಾಗದಲ್ಲಿ ಹುಡುಗ ಹೋಗಿದ್ದಾನೆ ಅನ್ನುವಂಥದ್ದನ್ನ ಅವರು ಖಚಿತಪಡಿಸ್ಕೊಂಡಿರೋದು. ಅಂದ್ರೆ ಲಾಸ್ಟ್ 3 days ಇಂದ ಅವರು ಕೂಡ ನಿರಂತರವಾಗಿ ಹುಡುಕಾಟವನ್ನ ನಡೆಸ್ತಿದ್ರು. ಈ ಹುಡುಗ ಯಾವ ಭಾಗದಲ್ಲಿ ಹೋಗಿದ್ದ, ಎಲ್ಲಿ ಹೋಗಿದ್ದ, ಫ್ರೆಂಡ್ಸ್ ಜೊತೆ ಹೋಗಿದ್ದಾನ ಅಥವಾ ಹೊರಗಡೆ ಎಲ್ಲಾದ್ರೂ ಹೋಗಿದ್ದಾನ ಏನು ಅನ್ನೋದನ್ನ ಅವರು ಕೂಡ ನಿರಂತರವಾದಂತಹ ಹುಡುಕಾಟದಲ್ಲೇ ಇದ್ರು. ಸೊ ಆತನ ಚಲನವಲನಗಳನ್ನ CCTVಯಲ್ಲಿ ಗಮನಿಸಿ ಇವನು ಈ ಜಾಗಕ್ಕೆ ಬಂದಿದ್ದಾನೆ ಅನ್ನೋದು ಕನ್ಫರ್ಮ್ ಆದ್ಮೇಲೆ ಅವರು ಈ ಜಾಗದಲ್ಲಿ ಹೋಗಿ ಹುಡುಕಿರುವಂತದ್ದು. ಬಟ್ ಆ ಘಟನೆ ನಡೆದಂತಹ ಜಾಗದಲ್ಲಿ ಸದ್ಯಕ್ಕಿರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಯಾವುದೇ ರೀತಿಯಾಗಿ CCTV ಅಳವಡಿಕೆ ಆಗಿಲ್ಲ. ಆದ್ರೆ ಅಲ್ಲಿನ ಸ್ಥಳೀಯರು ಮತ್ತೆ ಈ ವಿಚಾರವನ್ನ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಹಿಂದೆಯೂ ಕೂಡ ಸಾಕಷ್ಟು ಜನ ಈ ಭಾಗದಲ್ಲಿ ಹೋಗ್ತಾ ಇದ್ದಾಗ ಸಂಜೆ ಟೈಮಲ್ಲಿ ಹೋದ್ರೆ ಅಲ್ಲಿ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಕಾಣಿಸೋದಿಲ್ಲ. ಅಂದ್ರೆ ನೀವು ದೃಶ್ಯದಲ್ಲೂ ಕೂಡ ನೋಡಿದ್ರೆ ಓಪನ್ ಆಗಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ಸೊ ಯಾರಾದ್ರೂ ಈ ಹಿಂದೆಯೂ ಕೂಡ ಬೀಳುವಂತಹ ಸಾಧ್ಯತೆ ಇತ್ತು. ಬಟ್ ಅದನ್ನ ಎಚ್ಚರಿಕೆಯನ್ನು ವಹಿಸಬಹುದಾಗಿತ್ತು. ಆದ್ರೆ ಸ್ಪಷ್ಟವಾಗಿ ಅಧಿಕಾರಿಗಳು ಅಥವಾ ಅಲ್ಲಿ ಕಾಮಗಾರಿ ಮಾಡ್ತಾ ಇದ್ದಂತಹ ಸಿಬ್ಬಂದಿ ಸ್ಪಷ್ಟವಾಗಿ ಅಂದ್ರೆ ಅವ್ರ ನಿರ್ಲಕ್ಷ್ಯವನ್ನು ವಹಿಸಿದ್ರಿಂದಲೇ ಈ ರೀತಿಯಾದಂತಹ ಘಟನೆ ಆಗಿರೋದು ಅನ್ನುವಂಥದ್ದು ಅವರ ನೇರ ಆರೋಪ. ಥ್ಯಾಂಕ್ ಯು ಪ್ರಗತಿ ಡೀಟೇಲ್ಸ್ಗೆ.